ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗುರುಪೂರ್ಣಿಮೆಯ ಪ್ರಯುಕ್ತ ಗುರುಪೂರ್ಣಿಮೆಯ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು, ಯಾವ ದಿನ ಮಾಡಬೇಕು, ಹಾಗೆ ಪೂಜೆ ಮಾಡೋದಕ್ಕೆ ಸೂಕ್ತ ಹೂವು ಯಾವುದು, ನೈವೇದ್ಯ ಯಾವುದು, ಮಂತ್ರ ಯಾವುದನ್ನು ಪಠನೆ ಮಾಡಬೇಕು, ಎಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಈ ವರ್ಷ ಗುರುಪೂರ್ಣಿಮೆ ಯಾವತ್ತು ಬಂದಿದೆ ಅಂತ ತಿಳ್ಕೊಳ್ಳೋಣ. ಅನಂತರ ಪೂಜಾ ವಿಧಾನ ಹಾಗೆ ಪೂಜೆಗೆ ಸೂಕ್ತವಾದಂಥ ಸಮಯ, ಹೂವು, ನೈವೇದ್ಯ, ಮಂತ್ರ ಎಲ್ಲದನ್ನು ಕೂಡ ತಿಳಿಸ್ಕೊಡ್ತೀನಿ. ಆಷಾಢ ಹುಣ್ಣಿಮೆ ಅಥವಾ ಗುರುಪೌರ್ಣಿಮೆ ಈ ವರ್ಷ ಅಂದರೆ 2026ನೇ ಇಸ್ವಿಯಲ್ಲಿ ಜುಲೈ 29ನೇ ತಾರೀಕು ಬುಧವಾರದ ದಿವಸ ಬಂದಿದೆ. ಇವಾಗ ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಹುಣ್ಣಿಮೆ ತಿಥಿ ಆರಂಭವಾಗುವಂಥದ್ದು ಜುಲೈ 28ನೇ ತಾರೀಕು ಮಂಗಳವಾರದ ದಿವಸ ಸಂಜೆ 6 ಗಂಟೆ 18 ನಿಮಿಷಕ್ಕೆ ಆರಂಭವಾಗಿ ಜುಲೈ 29ನೇ ತಾರೀಕು ರಾತ್ರಿ 8 ಗಂಟೆ 5 ನಿಮಿಷಕ್ಕೆ ಅಂತ್ಯವಾಗ್ತಾ ಇದೆ. ಹೆಚ್ಚಿನ ಪ್ರಮಾಣದ ಹುಣ್ಣಿಮೆ ತಿಥಿ ಜುಲೈ 29ನೇ ತಾರೀಕು ಬುಧವಾರ ದಿವಸ ಇದೆ. ಹಾಗೆ ಸೂರ್ಯ ಉದಯ ಆಗುವಂಥ ತಿಥಿ ಕೂಡ 29ನೇ ತಾರೀಕೆ ಬಂದಿರೋದ್ರಿಂದ ನಾವು ಅವತ್ತಿನ ದಿವಸನೇ ಗುರುಪೌರ್ಣಿಮೆಯನ್ನು ಆಚರಣೆ ಮಾಡಬೇಕು. ಇನ್ನು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತಂದರೆ, ಅವತ್ತಿನ ದಿವಸ ಪೂರ್ತಿ ಹುಣ್ಣಿಮೆ ತಿಥಿ ಇರೋದ್ರಿಂದ ರಾತ್ರಿ 8 ಗಂಟೆವರೆಗೂ ಹುಣ್ಣಿಮೆ ತಿಥಿ ಇರೋದ್ರಿಂದ ನೀವು ಬೆಳಗ್ಗೆ ಸಮಯನಾದರೂ ಪೂಜೆ ಮಾಡ್ಬೋದು ಅಥವಾ ಸಂಜೆನಾದರೂ ಪೂಜೆ ಮಾಡ್ಬೋದು. ರಾಹುಕಾಲ ಬಿಟ್ಟು ಬೇರೆ ಯಾವುದೇ ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಗುರುಪೂರ್ಣಿಮೆಯ ದಿವಸ ವಿಶೇಷವಾಗಿ ಗುರುಗಳ ಸಮಾನರಾದವ್ರನ್ನ ಪೂಜೆ ಮಾಡಬೇಕಾಗತ್ತೆ. ಹಾಗಾಗಿ ಸಾಯಿಬಾಬರನ್ನು, ಗುರು ರಾಘವೇಂದ್ರ ಸ್ವಾಮಿಯವರನ್ನು, ದತ್ತಾತ್ರೇಯರನ್ನು ಅಥವಾ ನೀವು ಯಾರನ್ನು ಗುರುಗಳನ್ನಾಗಿ ಸ್ವೀಕರಿಸಿರ್ತೀರೋ ಅವರನ್ನು ನೀವು ಪೂಜೆಯನ್ನು ಮಾಡ್ಬೋದಾಗಿರುತ್ತೆ. ತುಂಬ ಸರಳವಾಗಿ ಗುರು ರಾಘವೇಂದ್ರ ಸ್ವಾಮಿ ಹಾಗೆ ಸಾಯಿಬಾಬಾ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾರಾದರೂ ನೋಡಿರಲಿಲ್ಲ ಅಂದರೆ ನೋಡ್ಬೋದು. ಇನ್ನು ಗುರುಪೂರ್ಣಿಮೆಯ ಪೂಜೆಯನ್ನು ಮಾಡೋದಕ್ಕೆ ಯಾವ ಹೂಗಳನ್ನು ಅರ್ಪಿಸಬೇಕು ಅಂತಂದರೆ, ನೀವು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡೋದಾದರೆ ತುಳಸಿಯನ್ನು ಅರ್ಪಿಸಿ ಪೂಜೆ ಮಾಡಿದ್ರೆ ಶ್ರೇಷ್ಠ. ಹಾಗೆ ಗುರುಗಳಿಗೆ ಅರ್ಶಿನ ಕುಂಕುಮವನ್ನು ಇಡಬಾರ್ದು, ಗಂಧವನ್ನು ಇಟ್ಟು ಪೂಜೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡೋದಕ್ಕೆ ಹೋಗಬೇಡಿ. ಗಂಧವನ್ನು ನೀವು ಇಟ್ಟು ಪೂಜೆ ಮಾಡಿದ್ರೆ ಸಾಕಾಗತ್ತೆ. ಇನ್ನು ಸಾಯಿಬಾಬರಿಗೆ ಗಂಧನಾದರೂ ಇಡ್ಬೋದು ಅಥವಾ ವಿಭೂತಿ ಭಸ್ಮನಾದರೂ ಇಟ್ಟು ಪೂಜೆ ಮಾಡ್ಬೋದು. ಸಾಯಿಬಾಬಾ ಪೂಜೆಯನ್ನು ಮಾಡೋರು ಹಳದಿ ಬಣ್ಣದ ಅಥವಾ ಬಿಳಿ ಬಣ್ಣದ ರೋಸ್ ಅಂದರೆ ಗುಲಾಬಿ ಹೂವನ್ನು ಅರ್ಪಿಸಿ ಪೂಜೆ ಮಾಡಿದ್ರೆ ಶ್ರೇಷ್ಠ. ರಾಘವೇಂದ್ರ ಸ್ವಾಮಿಯವರಿಗೆ ನೀವು ಗೆಜ್ಜೆ ವಸ್ತ್ರವನ್ನು ಅರ್ಪಿಸ್ಬೋದು, ಆದರೆ ಸಾಯಿಬಾಬರಿಗೆ ಗೆಜ್ಜೆ ವಸ್ತ್ರವನ್ನು ಹಾಕುವಂಥ ಅವಶ್ಯಕತೆ ಇಲ್ಲ. ಗುರುಪೂರ್ಣಿಮೆಯ ದಿವಸ ವಿಶೇಷವಾಗಿ ಗುರುಗಳ ಪಾದ ಪೂಜೆ ಮಾಡೋದು ತುಂಬಾ ಶ್ರೇಷ್ಠ. ಹಾಗಾಗಿ ಗುರುಪೌರ್ಣಿಮೆ ದಿವಸ ನಿಮಗೆ ಶಿಕ್ಷಣವನ್ನು ಹೇಳಿಕೊಟ್ಟಂಥ ಅಥವಾ ಆಧ್ಯಾತ್ಮಿಕ ಗುರುಗಳಂತ ಯಾರನ್ನ ನೀವು ಸ್ವೀಕರಿಸಿರ್ತೀರೋ ಅಂಥವರ ಪಾದವನ್ನು ತೊಳೆದು ಪೂಜೆ ಮಾಡ್ಬೋದು. ಅಥವಾ ನೀವು ದೇವರನ್ನೇ ಗುರುಗಳನ್ನಾಗಿ ಸ್ವೀಕರಿಸಿ ಅವ್ರನ್ನೇ ಪೂಜೆ ಮಾಡ್ತೀರಂದರೆ, ಇವಾಗ ಎಕ್ಸಾಂಪಲ್ ಹೇಳೋದಾದರೆ ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿಬಾಬಾರನ್ನು ನೀವು ಗುರುಗಳನ್ನಾಗಿ ಪೂಜೆ ಮಾಡ್ತಾಯಿದ್ರೆ ಮನೆಯಲ್ಲೇ ಸರಳವಾಗಿ ಅಂತಂದರೆ, ಅವರ ವಿಗ್ರಹವನ್ನು ಇಟ್ಕೊಂಡು ನೀವು ಹಾಲಿನಿಂದ ನೀರಿನಿಂದ ಅಭಿಷೇಕವನ್ನು ಮಾಡ್ಬೋದು. ಪಂಚಾಮೃತದಿಂದನೂ ಕೂಡ ಅಭಿಷೇಕವನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಅಭಿಷೇಕವನ್ನು ಮಾಡೋದಕ್ಕಿಂತ ಮುಂಚೆ ದೀಪಗಳನ್ನು ಹಚ್ಕೋಬೇಕು. ದೀಪವನ್ನು ಆದಷ್ಟು ತುಪ್ಪವನ್ನು ಹಾಕಿ ದೀಪ ಹಚ್ಚಿದ್ರೆ ಶ್ರೇಷ್ಠ. ಇನ್ನು ಅಭಿಷೇಕ ಅರ್ಚನೆ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಗಣಪತಿ ಪೂಜೆಯನ್ನು ಮಾಡಿ ಆನಂತರ ಗುರು ರಾಘವೇಂದ್ರ ಸ್ವಾಮಿ ಪೂಜೆ ಆಗಿರ್ಬೋದು ಅಥವಾ ಸಾಯಿಬಾಬಾ ಪೂಜೆನಾಗಲಿ ಮಾಡ್ಬೋದು. ಸಾಯಿಬಾಬಾನ ಪೂಜೆ ಮಾಡೋರು ನೀವು ಕಡಲೆಕಾಳು ಹಾರವನ್ನು ಮಾಡಿ ಹಾಕಿ ಪೂಜೆ ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದು. ಅಭಿಷೇಕ ಆದ ನಂತರ ಧೂಪವನ್ನು ತೋರಿಸಿ ಆರತಿ ಮಾಡಿ ಅನಂತರ ನೀವು ಅರ್ಚನೆಗೆ ಸಿದ್ಧತೆ ಮಾಡ್ಕೋಬೇಕು. ಇನ್ನು ಅರ್ಚನೆ ಮಾಡುವಾಗ ಯಾವ ಮಂತ್ರಗಳನ್ನು ಪಠನೆ ಮಾಡಬೇಕು ಅಂದರೆ, ನೀವು ಯಾವ ಗುರುಗಳ ಪೂಜೆಯನ್ನು ಮಾಡ್ತಾ ಇರ್ತೀರೋ ಆ ಗುರುಗಳ ಅಷ್ಟೋತ್ತರವನ್ನು ಹೇಳ್ಕೊಂಡು ನೀವು ಅರ್ಚನೆಯನ್ನು ಮಾಡಬೇಕಾಗತ್ತೆ. ರಾಘವೇಂದ್ರ ಸ್ವಾಮಿಯವರ ಪೂಜೆ ಮಾಡ್ತಾಯಿದ್ರೆ ರಾಘವೇಂದ್ರ ಸ್ವಾಮಿ ಅಷ್ಟೋತ್ತರವನ್ನು ಹೇಳ್ಕೊಬೋದು. ಅಥವಾ ಸಾಯಿಬಾಬಾ ಪೂಜೆ ಮಾಡ್ತಾಯಿದ್ರೆ ಸಾಯಿಬಾಬಾರ ಅಷ್ಟೋತ್ತರವನ್ನು ಹೇಳ್ಕೊಂಡು ಪೂಜೆ ಮಾಡ್ಬೋದು. ದತ್ತಾತ್ರೇಯ ಪೂಜೆ ಮಾಡ್ತಾಯಿದ್ರೆ ದತ್ತಾತ್ರೇಯರ ಅಷ್ಟೋತ್ತರವನ್ನು ಹೇಳ್ಕೊಂಡು ಪೂಜೆ ಮಾಡ್ಬೋದು. ಈ ರೀತಿ ಇನ್ನು ಗುರು ಬ್ರಹ್ಮ ಗುರು ವಿಷ್ಣು ಅದನ್ನು ಹೇಳ್ಕೊಬೋದು. ಅಥವಾ ಯಾವುದೇ ಮಂತ್ರ ಹೇಳ್ಕೊಳ್ಳೋದಕ್ಕೆ ಬರಲ್ಲ, ಅಷ್ಟೋತ್ತರವನ್ನು ಕೂಡ ಹೇಳ್ಕೊಂಡು ಅರ್ಚನೆ ಮಾಡೋದಕ್ಕೆ ಬರಲ್ಲ ಅಂತ ಅನ್ನೋರು ಓಂ ಗುರುಭ್ಯೋ ನಮಃ ಅಂತ 108 ಬಾರಿ ಹೇಳ್ಕೊಂಡು ನೀವು ಅಕ್ಷತೆಯಿಂದಾಗಲಿ ಅಥವಾ ಬಿಡಿ ಹೂಗಳಿಂದಾಗಲಿ ಅರ್ಚನೆಯನ್ನು ಮಾಡ್ಬೋದಾಗಿರುತ್ತೆ. ಅರ್ಚನೆ ಆದ ನಂತರ ಮತ್ತೊಂದು ಸಲ ಧೂಪವನ್ನು ತೋರಿಸ್ಬೇಕು. ಧೂಪ ಆದ ನಂತರ ನೈವೇದ್ಯವನ್ನು ಮಾಡಬೇಕಾಗತ್ತೆ. ನೈವೇದ್ಯಕ್ಕೆ ಏನು ಮಾಡಬೇಕು ಅಂದರೆ, ಏನಾದರೂ ಸಿಹಿ ನೈವೇದ್ಯವನ್ನು ಮಾಡ್ಬೋದು. ಅಂದರೆ ಪಾಯಸ ಆಗಿರ್ಬೋದು, ಕೇಸರಿ ಬಾತ್ ಆಗಿರ್ಬೋದು, ಹಲ್ವಾ ಆಗಿರ್ಬೋದು, ನೈವೇದ್ಯ ಮಾಡ್ಬೋದು. ಅಷ್ಟೊಂದೆಲ್ಲ ಮಾಡೋದಕ್ಕೆ ಸಮಯ ಇಲ್ಲ ಅನ್ನೋರು ಹಣ್ಣುಗಳನ್ನು ಇಟ್ಟು ನೈವೇದ್ಯ ಮಾಡ್ಬೋದು, ಹಸಿ ಹಾಲನ್ನು ಇಟ್ಟು ನೈವೇದ್ಯ ಮಾಡ್ಬೋದು.
ನಿಮ್ಮ ಕೈಲಿ ಯಥಾಶಕ್ತಿಗೆ ಅನುಸಾರವಾಗಿ ಏನು ಮಾಡೋದಕ್ಕೆ ಆಗುತ್ತೋ ಅದನ್ನು ಇಟ್ಬಿಟ್ಟು ನೀವು ನೈವೇದ್ಯ ಮಾಡ್ಬೋದಾಗಿರುತ್ತೆ. ನೈವೇದ್ಯ ಆದ ನಂತರ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗಳಾರತಿಯನ್ನು ಮಾಡಬೇಕು. ಆನಂತರ ತುಪ್ಪದ ಆರತಿಯನ್ನು ಕೂಡ ನೀವು ಮಾಡಬೇಕಾಗಿರುತ್ತೆ. ಈ ರೀತಿ ತುಂಬಾ ಸರಳವಾಗಿ ನೀವು ಗುರು ಪೌರ್ಣಮಿಯ ದಿವಸ ಪೂಜೆಯನ್ನು ಮಾಡ್ಬೋದು. ಹಾಗೆ ಅವತ್ತಿನ ದಿವಸ ನೀವು ಸಾಯಿ ಸಚ್ಚರಿತೆಯನ್ನು ಓದೋದಕ್ಕೆ ಆರಂಭ ಮಾಡ್ಬೋದು, ಅಥವಾ ದತ್ತ ಚರಿತ್ರೆಯನ್ನು ನೀವು ಓದೋದಕ್ಕೆ ಆರಂಭ ಮಾಡ್ಬೋದಾಗಿರುತ್ತೆ. ಮನೆಯಲ್ಲಿ ಈ ರೀತಿ ಸರಳವಾಗಿ ಪೂಜೆಯನ್ನು ಮುಗಿಸಿ ಅನಂತರ ನೀವು ರಾಘವೇಂದ್ರ ಸ್ವಾಮಿಯರ ಮಠಕ್ಕಾಗಿರ್ಬೋದು, ಸಾಯಿಬಾಬಾ ದೇವಸ್ಥಾನಕ್ಕಾಗಿರ್ಬೋದು ಹೋಗಿ ಗುರುಗಳ ದರ್ಶನವನ್ನು ಪಡ್ಕೊಂಡು ಬಂದರೆ ತುಂಬಾ ಒಳ್ಳೆಯದು. ಹಾಗೆ ಅವತ್ತಿನ ದಿವಸ ದಾನವನ್ನು ಮಾಡೋದು ಬಹಳನೇ ಶ್ರೇಷ್ಠ ಅಂತ ಹೇಳ್ತಾರೆ. ಈ ರೀತಿ ತುಂಬಾ ಸರಳವಾಗಿ ನೀವು ಗುರು ಪೌರ್ಣಿಮೆಯ ದಿವಸ ಗುರುಗಳ ಪೂಜೆಯನ್ನು ಮನೆಯಲ್ಲೇ ಮಾಡ್ಕೋಬೋದು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಸರಳವಾಗಿ ಗುರು ಪೌರ್ಣಿಮೆ ದಿವಸ ಯಾವ ರೀತಿ ಪೂಜೆ ಮಾಡಬೇಕು, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಪೂಜೆಗೆ ಬಳಸಬಹುದಾದಂಥ ಹೂಗಳು ಯಾವುದು, ನೈವೇದ್ಯ ಯಾವುದು, ಹಾಗೆ ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಅನ್ನೋದೆಲ್ಲವುದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.